ಹಾಯ್, ಇಟ್ಸ್ ರಜನಿ ಹಿಯರ್. ವೆಲ್ಕಮ್ ಟು ರಾಜ್ ಕುಕ್ ಹೌಸ್. ಈ ವಿಡಿಯೋನಲ್ಲಿ ಹುರ್ಗಡ್ಲೆ ಚಟ್ನಿ ಪುಡಿ ಮತ್ತು ನೆನ್ಗಡ್ಲೆ ಚಟ್ನಿ ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲು ಹುರ್ಗಡ್ಲೆ ಚಟ್ನಿ ಪುಡಿ. ಇದಕ್ಕೆ 3 ಲೋಟ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದು ತುಂಬ ಬೇಗ ಮಾಡಲಿಕ್ಕಾಗತ್ತೆ. 15ರಿಂದ 20 ದಿವಸ ಚೆನ್ನಾಗಿರುತ್ತೆ, ಏನೂ ಆಗಲ್ಲ ಇದು. ಇದಕ್ಕೆ 3 ಲೋಟಕ್ಕೆ 1 ಲೋಟ ಒಣ ಕೊಬ್ಬರಿ ತುರಿ, ನಂತರ ಅರಿಶಿನ 1 ಸ್ಪೂನು, ಜೀರಿಗೆ 2ರಿಂದ 3 ಸ್ಪೂನ್ ಆಗುವಷ್ಟು, ನಂತರ ಅಚ್ಕಾರದ ಪುಡಿ 3 ಸ್ಪೂನ್ ಆಗುವಷ್ಟು, ಮತ್ತೆ ಬೇಕಾದರೂ ಹಾಕ್ಕೋಬಹುದು ಖಾರಕ್ಕೆ ಅನುಗುಣವಾಗಿ. ನಂತರ ಅದಕ್ಕೆ ಬೆಳ್ಳುಳ್ಳಿ 10ರಿಂದ 15 ಎಸಳು, ಕರಿಬೇವಿನ ಸೊಪ್ಪು ಸ್ವಲ್ಪ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಕಮ್ಮಿ ಆದರೂ ಮತ್ತೆ ಬೇಕಾದರೆ ಹಾಕ್ಕೋಬಹುದು. ಈಗ ಇದನ್ನ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳೋದು. ಈ ತರ ಇರಬೇಕು. ತೀರಾ ಹಿಟ್ಟು ತರನೂ ಆಗಬಾರ್ದು, ಹಾಗಂತ ತರಿನೂ ಇರಬಾರ್ದು. ಈಗ ಹುರ್ಗಡ್ಲೆ ಚಟ್ನಿ ಪುಡಿ ರೆಡಿ ಆಯಿತು. ಈಗ ನೆನ್ಗಡ್ಲೆ ಚಟ್ನಿ ಪುಡಿ. ಇದಕ್ಕೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ 3 ಲೋಟ ಆಗುವಷ್ಟು ನೆನ್ಗಡ್ಲೆ ಬೀಜನ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಎಣ್ಣೆ ಹಾಕ್ಲಿಕ್ಕಿಲ್ಲ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇದು ಪೂರ್ತಿ ತಣ್ಣಗಾದ್ರ ಮೇಲೇನೆ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು 3 ಸ್ಪೂನ್ ಹುರ್ಗಡ್ಲೆ, 2ರಿಂದ 3 ಸ್ಪೂನ್ ಆಗುವಷ್ಟು ಜೀರಿಗೆ, ನಂತರ ಅದಕ್ಕೆ ಅರ್ಧ ಸ್ಪೂನ್ ಅರಿಶಿನ, ನಂತರ ಅಚ್ಕಾರದ ಪುಡಿ 3ರಿಂದ 4 ಸ್ಪೂನು. ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿನೇ ಬೇಕಾಗತ್ತೆ. ನೆನ್ಗಡ್ಲೆಯಲ್ಲಿ ಸ್ವಲ್ಪ ಸಿಹಿ ಅಂಶ ಇರುತ್ತಲ್ಲ, ಅದಕ್ಕೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು. ಬೆಳ್ಳುಳ್ಳಿ 10ರಿಂದ 12 ಎಸಳು, ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಬೇಕು. ಒಂದು ಸುತ್ತು ತಿರುಗಿಸಿದ್ರ ಮೇಲೆ ಇದಕ್ಕೆ 1 ಲೋಟ ಆಗೋಷ್ಟು ಒಣ ಕೊಬ್ಬರಿ ತುರಿನ ಹಾಕಿ ಮತ್ತೆ ಗ್ರೈಂಡ್ ಮಾಡಬೇಕು. ಚೆನ್ನಾಗಿ ಗ್ರೈಂಡ್ ಆಗಬೇಕು. ಇದು ಸ್ವಲ್ಪ ತರಿನೇ ಇರುತ್ತೆ, ಪೂರ್ತಿಯಾಗಿ ನೈಸ್ ಆಗಲ್ಲ ಇದು. ಇದೀಗ ಆಯಿತು. ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇದನ್ನ ಸ್ವಲ್ಪ ತರಿ ಇದೆ ನೋಡಿ, ಈ ಥರ ಇರಬೇಕಿದು. ಈಗ ನೆನ್ಗಡ್ಲೆ ಚಟ್ನಿ ಪುಡಿ ರೆಡಿ ಆಯಿತು. ಬಿಸಿ ಅನ್ನಕ್ಕೆ ಹುರ್ಗಡ್ಲೆ ಚಟ್ನಿ ಪುಡಿ ಹಾಕಿ ತುಪ್ಪ ಹಾಕಿ ಕಲಸಿ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನೆನ್ಗಡ್ಲೆ ಚಟ್ನಿ ಪುಡಿನ ಈ ಥರ ಚಪಾತಿಗೆ ತುಪ್ಪ ಸವರ್ಬಿಟ್ಟು ಮೇಲೆ ಚಟ್ನಿ ಪುಡಿ ಉದುರಿಸ್ಬೇಕು. ಆಮೇಲೆ ಅದನ್ನು ರೋಲ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಪಲ್ಯ ಯಾವುದಾದ್ರೂ ಇದ್ದರೆ ಅದನ್ನು ಅದ್ರ ಮೇಲೆ ಹಾಕ್ಬಿಟ್ಟು ರೋಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಚಿಕ್ಕವರಿದ್ದಾಗ ಹಾಗೆ ತಿಂತಾ ಇದ್ವಿ. So please like, share and subscribe.